ನಿಂತ ಸಮರವನ್ನಾಡ ಇಲ್ಲದಿದ್ದರೆ ಬಾಪು ಬಾಪುರೇ ತ್ರಿಲೋಕ ವಿಕ್ರಮನ ಲಕ್ಷ್ಯಕ್ಕೆ ತಾರದೆ ಆ ಲಕ್ಷ್ಯ ಮಾಡುವೆಯ ಮೂರ್ಖ. ಮುಂದೇನು ಮಾಡುವೆ ಎನ್ನ ಮುಂದೆ ಕೌರವನ ನೆರಳಿನಲ್ಲಿ ಬದುಕುತ್ತಿರುವ ಕಳ್ಳಕರ್ಣನ ಸಹಜವಾಗಿ ಆಡುವನೇ ಹದಮಾನ ಮಾಡುವುದಾದರೇನು? ನೀನೇ ಹಂತ ಗಂಡುಗಳಿ ಆದರೆ ಇಲ್ಲವಾಗಿದ್ದರೆ ಕೈಲಾಗದ ಹೇಳಿ ಎಂದವರ ಭೀಕರವನ್ನು ಗೈರಲೇ ಭೀಕರವನ್ನು ಗೈರಲು ನೀನು ಮಾಡು. ಸ್ವಲ್ಪ ತಾಳಲೇ ಹದಮಾ ತೋರಿಸುವ ದ್ರೋಹಿಯಾದ ಕರ್ಣ ನೀನು ದಾವ ದೊಡ್ಡ ಸಂಪನ್ನ ಧರ್ಮಿಷ್ಠರಾದ ಪಾಂಡವರೋಳು ವೈರತ್ವ ತೊಟ್ಟು ದುಷ್ಟನಾದ ಕೌರವನಲ್ಲಿ ಸೇರಿ ಅವನ ಸೇವಾ ವೃತ್ತಿಯಲ್ಲಿ ಹೊತ್ತು ಕಳೆಯುತ್ತಿರುವ ಮೀನು ಹಿಡಿಯುವ ಆಚಾರಕ್ಕೆ ಮಾತನಾಡುವ ಈ ಕಬ್ಬಲಿಗನ ನೀಚರಾದ ಕುರುಹಲ್ಲಪರಿಗೆ ಹೆಚ್ಚಿನ ಫಲಿತ ಗಂಧರ್ವರು ಬಂದು ಅಡ್ಡ ಬಿದ್ದು ನಿನ್ನ ಮುಂದೆ ಕೇಳಿಕೊಳ್ಳಬೇಕೆ? ಈ ಸೂತಪುತ್ರನೇ ನಿಷ್ಠೂಲವಾದ ಅಪರಾಧವನ್ನು ಚಿತ್ತಕ್ಕೆ ಬನ್ನಿಸುವ ಮತ್ತೊಮ್ಮೆ ಇಂಥ ಮಾತನಾಡಿದರೆ ಕೌರವರ ತಂಟೆಯನ್ನು ಬಿಡಿಸಿ ಮೀನು ಹಿಡಿಯುವ ಪೆಂಟೆಯನ್ನು ತೋರಿಸುವನು ನೋಡು. ಈ ಅನ್ನ ಮುಂದೆ ಎಚ್ಚರಿಕೆಯಿಂದ ಮಾತನಾಡಲೇ ಮಾನವನ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಹುಲ್ಲು ಮನುಷ್ಯನ ಚಾಣಕ್ಯ ಮಣಿ ಮುಕುಟ ಕುಟಿಲ ಚಕುಲಿ ಕರ್ಣ ಚಲ್ಯಾದಿ ದ್ರೋಣಾದಿಗಳನ್ನ ಅನ್ನ ತೈಲ ಸಾಧದಿಂದ ಓಡಿಸಿದರೆ ಎಲ್ಲ ಸಾರತೆ ಆ ಹತಮ ಕುರುಮಂಡಲೇಶ್ವರನ ಪರಿ ಉಳಿದಿರುವನು ಅಲ್ಲಿಗೆ ರಥವನ್ನು ಬಿಡುವಂತನಾಗ ಸಾರತೆ ಅತಿ ಜಾಗ್ರತೆ ಉಂಟಾಗಲೇಬೇಕ. ದುರ್ಳ ಕೌರವ ಇಲ್ಲಿಯ ಪಂಥವು ಹುಲಿಯ ಮುಂದೆ ಸಫಲವಾಗುವುದೇ ನನಗೆ ಸಮಾನವೇ? ಎಲೈ ಖುಲ್ಲ ನಿನ್ನ ಗದೆಯ ಪರಾಕ್ರಮವನ್ನು ನನಗೆ ತೋರಿದೆಯ? ಎಲೈ ದುಷ್ಟ ಆ ನಿನ್ನ ಗದೆಯ ಭಯವು ನನಗೆ ಸ್ವಲ್ಪವೂ ಇಲ್ಲ. ಹುಲ್ಲು ಕಟ್ಟಿಗೆ ಸಮಾನ ನೋಡು ನೋಡಲೆ ಬಂಡ ಕೌರವ ನಿನಗೆಲ್ಲಿಂದ ಬಂದ ಯುದ್ಧ ಬಂಡ ಪೌರುಷವ ಕುನ್ನಿ ಕೌರವನೇ
ಇಂದ್ರ ದೇವರವನ ದ್ವಾರದ ಬೀಗ ಮುದ್ರೆ ಮರಕಟ್ಟತು ಒಳ ಹೊಕ್ಕಿ ದಾಳ ಧೂಳಿಯ ಮೆಪ್ಪಿಸಿ ನಮ್ಮ ವನಚಾರನಾಥ ಉಗ್ರಸೇನನ್ನು ಬಂದು ಕೇಳಿದರೆ ಎದರಿಸಿ ಬೆದರಿಸಿದ ಪಿದಯ ಎಲೈ ಕುಲ್ಲ ನಿನ್ನ ಬಲದವರು ಬಲ ಇದ್ದರು ದಾರು ತೋರು ನಿನ್ನ ಕಂಡ ಕ್ಷಣವೇ ಎನ್ನ ಹೊಟ್ಟೆಯೊಳು ಹುಟ್ಟಿದ ಸಿಟ್ಟಿನಿಂದ ನಿನ್ನ ಮೀಕಾಯಿ ವಜ್ರಾಯುಧದಿಂದ ಕುಟ್ಟಿ ಕುಟ್ಟಿ ಹುಕ್ಕುವ ರೋಚದಿಂದ ನಿನ್ನ ಪಕ್ಕೆಲುಬುಗಳನ್ನು ಸಡಲಿಸಿ ಊರ ಮಾರಿಯ ಮುಂದೆ ಕುರಿ ಮರಿ ಕಡಿದಂತೆ ಕಡಿಸುವೆ. ಸ್ವಲ್ಪ ತಾಳಲೆ ಯಾರ ಕುಳಿಗೆ ಯಾರು ಬದುಕುವರು ಸ್ವಲ್ಪ ದೇವದಲ್ಲಿ ತಾರೋದು ಖಂಡಿಯ ಪಾಪಾತ್ಮರೇ ಖಂಡಿಯ ಪಾಪಾತ್ಮರೇ ಬಿಡು ನಿನ್ನ ಭೀಕರ ಬೇಗನೆ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಹುಲ್ಲು ಮರ್ಜನೆ ಮೊದಲಾದ ವೀರರು ಎಲ್ಲಿಗೆ ಹೋದರು? ಅಯ್ಯೋ ನಮ್ಮವರು ಒಬ್ಬರು ಇಲ್ಲದಂತೆ ಹೋದರು. ಅಯ್ಯೋ ಶಿವ ಶಿವ ಮಹಾದ್ಭುತದಿಂದ ಒಂದೊಂದು ಸಿಂಹಗಳು ನನ್ನನ್ನು ನುಂಗಲು ಬರುತ್ತವೆ. ಮಾರ್ಗದಲ್ಲೇ ಕವಿದು ಕಣ್ಣು ಮುಚ್ಚಿದಂತಾಗುವುದು. ಅಯ್ಯೋ ಶಿವ ಶಿವ ಇವನ ಜನ್ಮೆಗೆ ನಮ್ಮ ಸೈನ್ಯವೇ ಓಡಿ ಹೋಯಿತು. ನಾನು ಹೋಗಬೇಕಾದರೆ ಹಾದಿಯು ಕಾಣದ ಸಾರಥಿ ಉಪಾಯ ಹೇಳುವ ಅತಿ ಜಾಗ್ರತೆ ಸಂಮಿಶ್ರದಂತಾಗಲಿದೇವ ಇವನ ಪಿಡಿದು ಕಡಿದು ದಿಟ್ಟತನದ ಇವನ ಕಟ್ಟು ದಿಟ್ಟತನದ ಮಿಕ್ಕಿದ ಬಲಕ್ಕೆ ಭೀಕರೋಗ್ಯ ಬೆಂಕಿಯನ್ನು ಗುಳುವ ಮಾಯಾಜಾಲ ಸಿಂಹ ವ್ಯಾಘ್ರ ಕಂಡ ಬೇರುಂಡಗಳ ಬಲವು ಬಂದು ತಿನ್ನುವಂತೆ ಮಾಡಿದೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ದಿತ್ತ ತರಿದ ದಿತ್ತ ದೀದರಿದ ದಿಗಿದಂತ ಜಂತ ಇವನ ಒಂದು ಕ್ಷಣದಲ್ಲಿ ಇವನ ಅವಸ್ಥೆ ಏನಾಗುವುದು ನೋಡಲೇ ಈ ಸಾರಥೆ ಸಂಶಯದಂತಾಗಲಿದೇವ ನಿನ್ನ ಪರಿಪರಿಯಿಂದ ಭಂಗಪಡಿಸಿದ ಪಾಪ ನಿನ್ನ ಪರಿಪರಿಯಿಂದ ಭಂಗಪಡಿಸಿದ ಕಡಿದು ಇವರ ರಕ್ತಗಳ ನಡೆದು ಮುತ್ತಿಗೆಯನ್ನು ಸೆಳೆದು ಪರಿಯ ಉಕ್ಕಿನ ಬೇಡಿಯನ್ನು ಸೆಳೆದು ಅಮರಾವತಿಯ ಕಾರಾಗೃಹ ಸೇರಿದ ಖಂಡಿಯ ಅವರಚಾರಣೆ ಮಹಾಗಂಭೀರತೆ ನಿನ್ನ ಕಂದ ರಾಜ ಪರಿಪರಿಗೆ ಏನಾಗಿದೆ ಈ ಆಗಮನದ ಕೌರವನನ್ನು ಸೆರೆ ಹಿಡಿದನ ನಮ್ಮ ಜಾಗೃತಿಯಿಂದ ನಮ್ಮ ಇಂದ್ರನ ಕನಕ ದೂರಿಯಿಂದ ಸಂಮಿಶ್ರದಂತಾಗಲಿದೇವ
ಹೌದು ಮಾತೆ. ಸಾರಥಿ ಮಾತೆ. ಗಂಧರ್ವಪತಿಯಲ್ಲಿ ಹೋಗಿ ಕಾಂತರ ಸೆರೆಯನ್ನೇ ಬಿಡಿಸೋಣ. ಹಾ ಖಂಡಿತ ಸಾರಥಿ, ಹೋಗೋಣ ಜಾಗೃತಿ. ತಮ್ಮ ಇಷ್ಟದಂತಾಗಲಿ ಮಾತೆ. ಈ ಹಬ್ಬ ರಾತ್ರಿಯಲ್ಲಿ ನಮ್ಮ ದೈತ್ಯಾವನಕ್ಕೆ ಧಾರೋ ಸ್ತ್ರೀಯರು ಆ ಸ್ತ್ರೀಯರು ದಾರಾಗಿರಬಹುದು. ಬರಲಿ ಬರಲಿ, ಹತ್ತಿರಕ್ಕೆ ಬರಲಿ, ವಿಚಾರ ಈ ಹಬ್ಬ ರಾತ್ರಿಯಲ್ಲಿ ನಮ್ಮ ದೈತ್ಯಾವನಕ್ಕೆ ಬಂದು ಸೆರೆಗೊಟ್ಟಿ ಬೇಡುವುದಕ್ಕೆ ನೀನು ಅಧಿಕಾರವನ್ನು ನೀಡಿದವರು ಅಣ್ಣಯ್ಯ, ಅಮ್ಮ ಜಗನ್ಮಾತೆ, ನಾನು ದಾರನ್ನು ಕೇಳಿದೆಯಾ? ವಿಸ್ತಾರವಾಗಿ ಕೇಳಬಹುದು ತಾಯಿ. ಕೌರವನ ಸತಿಯು ನನ್ನ ಹೆಸರು ಭಾನುಮತಿ ಎಂದು ಕರೆಯುವರು. ಆದರೆ ಇಲ್ಲಿಗೆ ಏತಕ್ಕೆ ಬಂದಿರುವೆ? ಪತಿಯ ಸೆರೆಯನ್ನು ಬಿಡಿಸುವ ಅಣ್ಣಯ್ಯ. ನಿನ್ನ ಪತಿಯು ಮಾಡಿದ ಅಪರಾಧಗಳು, ಅಂಥ ಅಪರಾಧವನ್ನು ಮಾಡಿದರೆ ಇವನು ಮಾಡಿದ ವರ್ತನೆಗಳು ಎಷ್ಟೆಂದು ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಕೇಳು. ಆ ಆ ಅಣ್ಣಯ್ಯ, ಮತ್ತೆ ನನ್ನ ಕಷ್ಟವನ್ನು ಪರಿಹರಿಸಿದೆ ಅಣ್ಣಯ್ಯ. ನಿನ್ನ ಪತಿಯು ಮಾಡಿದ ಅಪರಾಧಗಳು ಎಷ್ಟೆಂದು ಹೇಳುವಿನ ಕೇಳು. ವಿಸ್ತಾರವಾಗಿ ಹೇಳಮ್ಮ ಭಾನುಮತಿ. ನಿನಗೆ ವಂದನೆ ಇಂಥ ಅಪರಾಧಗಳು ಎನ್ನ ಪ್ರಾಣ ದಾಂಡವ ಅಂಥ ಅಪರಾಧವನ್ನು ಮಾಡಿದನೆ. ಈ ದುರುಳನಾದ ತಿರುಪತಿಯ ತೆರೆಯನ್ನು ಬಿಡುವಂತೆ ಎನ್ನ ಪತಿ ಮಾಡಿದ ಅಪರಾಧವನ್ನು ಮನ್ನಿಸು. ನಿನಗೆ ಕರಬಹುದು ಬೇಡಿಕೊಳ್ಳುವ ಅಣ್ಣ, ಬರುವುದು ನಿನಗೆ ಪುಣ್ಯ. ಇವನು ಮಾಡಿದ ಅಪರಾಧಗಳು ಎಷ್ಟೆಂದು ಹೇಳಿದೆ. ನಮ್ಮ ಹಾಳು ಮಾಡಿ ನಮ್ಮವನ ಪಾಲಕರಿಗೆ ಅಪಮಾನವನ್ನು ಗೈದು ಕಾಲ ಕೆದರಿ ಕಾಲ ಹಲವು ಗೈದನಲ್ಲ. ಇವನು ಸತಿಯರಾದ ಭಾನುಮತಿ ಗಂಧರ್ವಪತಿ ರಾಜಾತಿ ರಾಜ ಅಸ್ತಿನಾವತಿ ಅರಸನಾದ ಕುರುಕುಲ ಚಕ್ರವರ್ತಿ ಎಂಬ ಬಿರುದಾಂಕಿತವನ್ನು ಪಡೆದ ಈ ನಿನ್ನ ಪದೇ ಹೊಲಸು ತಿನ್ನುವ ಒಲೆಯ ಕಾರ್ಯವನ್ನು ಮಾಡಿದನಲ್ಲ. ಭಾನುಮತಿ ಅಲ್ಲ ಅದು ಮುಟಾಡಂಗಿಲ್ಲ ನನ್ನ ಮಾತುಗಳು ಎದಕ್ಕಲ್ಲಪ್ಪ ಭಾನುಮತಿ ಗಂಧರ್ವಪತಿ ದೇಶ ಸ್ತ್ರೀಗಳು ಮಾಡುವ ಕಾರ್ಯವನ್ನು ಮಾಡಿದರಲ್ಲ. ಈ ಈ ದುರ್ಮಾರ್ಗನಿಗೆ ಮೊದಲೇ ಏಕಕ್ಕೆ ಹೇಳಲಿಲ್ಲ ನಿನ್ನ ನೀತಿ. ಭಾನುಮತಿ ಗಂಧರ್ವಪತಿ ನಿನ್ನ ಕನಕ ಗೌರವವನ್ನು ಉಳಿಸಿಕೊಂಡು ಹೋಗುವಂತರಾಗಮ್ಮ. ಕೆಟ್ಟ ದುರ್ಬಲತೆಯಾದ ಅಣ್ಣಯ್ಯ, ಅಣ್ಣ ಅಣ್ಣ ಎಂದು ಬಣ್ಣದ ಮಾತುಗಳನ್ನಾಡಿದರೆ ಇಲ್ಲಿ ಹೇಳುವವರು ಯಾರು ಇಲ್ಲ. ಭಾನುಮತಿ ಕೇಳ
ಅಲ್ಲವೇ? ಯಾರಿಲ್ಲ ಭಾನುಮತಿ. ನೀನು ಎಷ್ಟು ಜರಗೊಟ್ಟಿ ಬೇಡಿಕೊಂಡರೂ ಈ ಕುಲ ನಿನ್ನಕನಾದ ಕೌರವನ ಮಾತ ನಾನು ಬಿಡುವುದಿಲ್ಲ. ಅಲ್ಲಯ್ಯ ಭಾನುಮತಿ, ಅಲ್ಲಯ್ಯ ಹೇಳುವಲ್ಲಿ ಕೇಳು. ಅದೇನು ವಿಸ್ತಾರವಾಗಿ ಹೇಳೋಣ. ದೇವತರು ದೇವತರು ನೀವು, ಅದು ಇಲ್ಲ ಅಂದವರು ಯಾರು ಭಾನುಮತಿ? ಮಾನವರು ನಾವು. ಇದು ನಿನಗೆ ಗೊತ್ತಿಲ್ಲವೇ ಭಾನುಮತಿ? ಅದಕ್ಕೆ ಹೇಳುತ್ತಿರುವರು ನಿಮ್ಮ ಕೈಯಲ್ಲಿ ನಾವು ಎಳ್ಳಷ್ಟಾರು ಈಡಾಗಬಹುದು ಹೇಗೆ ಎಂದು. ಅಲ್ಲಯ್ಯ ಪತಿಯ ಮಾಡುವ ಅಪರಾಧವನ್ನು ಮನ್ನಿಸು, ಪತಿಯ ಸೆರೆಯನ್ನು ಬಿಡು. ಕನ್ಯೆಯ ಗಂಧರ್ವರಾಯ ಮುಗಿಯುವಿಂಡಿಗೆ ಕೈಯ ಚತುರ ಮತಿಯುತವಾದ ಅಮ್ಮ ಭಾನುಮತಿ, ನಿನ್ನ ಗಂಡನಂ ಬಿಡುವುದಕ್ಕೆ ನನಗೆ ಅಧಿಕಾರವಿಲ್ಲ. ನೀನು ಎನ್ನಂ ಕೇಳುವುದು ಸರವಲ್ಲ ಭಾನುಮತಿ. ಇವನಂ ಬಿಟ್ಟರೆ ಇವನಿಗೆ ಮಾಡುವ ಶಿಕ್ಷೆಯನ್ನು ಆ ದೇವೇಂದ್ರನು ನನಗೆ ಮಾಡುವನು. ಆದ್ದರಿಂದ ಇವನಂ ಬಿಡಲಾರೆನು ಕಂಡಿಯ ಭಾನುಮತಿ. ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತಡೆಯುವ ಒಂದು ದುರ್ಮಾರ್ಗದ ಕೇಳಾದ ಭಾನುಮತಿ. ಅಲ್ಲಯ್ಯ ಭಾನುಮತಿ, ಕೋಪವನ್ನು ಬಿಡು. ಅದು ಎಷ್ಟಕ್ಕೂ ಸಾಧ್ಯವಿಲ್ಲ ಭಾನುಮತಿ. ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಈಗ ಕೊಟ್ಟ ಶಿಕ್ಷೆಯು ಭಾನುಮತಿ, ಎನ್ನ ಪ್ರಾಣ ಕಾಂತನಿಗೆ ಈಗ ಪಟ್ಟ ಶಿಕ್ಷೆಗೆ ಸಾಕಷ್ಟಾಗಿರಬೇಕು. ಶಿಕ್ಷೆಯನ್ನು ಕೊಡಬೇಡ ಎಂದ ಕಾಂತನನ್ನು ಕಷ್ಟವನ್ನು ಪಡೆಸಬೇಡ. ಅಣ್ಣಯ್ಯ ಭಾನುಮತಿ, ಸ್ಥಿರವಾಗಿ ಬೇಡಿಕೊಳ್ಳಲು ಪತಿಯ ಸೆರೆಯನ್ನು ಬಿಡು. ಗಂಧರ್ವರಾಯ ಮುಗಿಯುವಿಕೆಯ ನೀನು ಎಷ್ಟು ಸೆರೆಗೊಟ್ಟಿ ಬೇಡಿಕೊಂಡರೂ ಈ ಕುಲನಿಂದಕನಾದ ಕೌರವನ ಮಾತ್ರ ಸುಮ್ಮನೆ ಬೇಡುವುದಿಲ್ಲ ಭಾನುಮತಿ. ಇಷ್ಟು ಸೆರೆಗೊಟ್ಟಿ ಬೇಡಿಕೊಂಡರೂ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ಆ ಕುರುಪತಿಯ ಸಭೆಯಲ್ಲಿ ಆ ನಿನ್ನ ಪ್ರೀತಿಯ ಮೈದುನನಾದ ದುಶ್ಯಾಸನನು ಈ ದುಷ್ಟನಾದ ಕೌರವನು ದ್ರೌಪದಿಯ ಸೀರೆಯನ್ನು ಭಂಗ ಮಾಡುತ್ತಿರುವಾಗ ಆಗ ಇಲ್ಲದ ಈ ನಾಲಿಗೆ ಈಗ ಇಲ್ಲಿಂದ ಬಂತಮ್ಮ ನಿನಗೆ ಭಾನುಮತಿ. ಭಾನುಮತಿ, ವಿಸ್ತಾರವಾಗಿ ಹೇಳುವಂತಲಾದ ಮಾ ಕೆಟ್ಟ ಕುರುಬನ ಗತಿಗಳಾದ ಭಾನುಮತಿ. ಅಣ್ಣಯ್ಯ ಭಾನುಮತಿ, ಇಂಥ ನುಡಿಯ ಭಾನುಮತಿ, ಎನ್ನ ಕಾಂತನಿಗೆ ಶಿಕ್ಷೆಯನ್ನು ಕೊಡಬೇಡ. ಬಂಧನವನ್ನು ಬಿಡಿಸಿ ಎಂದು ನಿನಗೆ ಬೇಡಿಕೊಳ್ಳ
ಕೆಟ್ಟ ಕುರುಪನ ಸತಿಯಳಾದ ಭಾನುಮತಿ, ಈಕೋ ನಿನ್ನ ಗಂಡನಿಗೆ ಈಗ ಮಾಡಿದ ಶಿಕ್ಷೆ ಸಾಕೆಂದು ಹೇಳಿದೆಯಲ್ಲ. ಶಿಕ್ಷೆ ಮಾಡಲಿಕ್ಕೆ ನಾನು ಕರ್ತನಲ್ಲ, ಸಾಕ್ಷಾತ್ ಸಚಿದೇವಿ ಕರ್ತ. ಇಂದ್ರ ಮಹಾರಾಜರ ಎದುರಿಗೆ ಈಗೋ ಈ ಹದವನು ಚೆಲ್ಲಿದೆ. ಜಂಜೂರಿಯ ಬೇಡಿಯಂ ಚಡದು ಚರಣ ಎಳೆದು ಇವನ ನಾಲಿಗೆಯನ್ನು ಕೊಯ್ದು ಪ್ರಾಣ ಕಳೆದು ಬಿಡುವನ. ಅಮ್ಮ ಭಾನುಮತಿ, ಇನ್ಯಾತಕ್ಕೆ ಇವನ ಹಾಜರ್? ಇವನ ನಿಂತು 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 ನಿಲುವು ತೀರಿದರೆ ಎಲ್ಲ ಸಿಟ್ಟು ತೀರದು ಭಾನುಮತಿ. ಇನ್ಯಾತಕ್ಕೆ ಇವನ ಹಾಜರ್? ಇನ್ಯಾತಕ್ಕೆ ಇವನ ಹಾಜರ್? ಇನ್ಯಾತಕ್ಕೆ ಇವನ ಹಾಜರ್ ಭಾನುಮತಿ? ನನ್ನ ಗಂಡನ ಆಸೆ ನನಗಿರುವುದು, ನೀನು ಮುಂದೆ ಏನು ಹೇಳುವುದು ಹೇಳು. ನನ್ನ ಗಂಡನ ಆಸೆಯಾದವನು ನಿನ್ನ ಮನೆಯಲ್ಲಿ ಇಟ್ಟುಕೊಂಡಿರಬೇಕು ಭಾನುಮತಿ. ಇಲ್ಲಕ್ಕಲ್ಲನ ಮಾತನ್ನಾಡಬೇಡ. ಎನ್ನ ಪತಿಗೆ ಹಿಂಸೆಯನ್ನು ಕೊಡಬೇಡ. ಪತಿಯ ಸೆರೆಯನ್ನು ಬಿಡುವಂತೆ ಬೇಡಿಕೊಳ್ಳುವೆನು. ಸುಮ್ಮನೆ ಎನ್ನ ಮೇಲೆ ಅಂತಃಕರಣೆಯನ್ನು ತೋರು. ನೀನು ಇಷ್ಟು ಸೆರೆಗೊಟ್ಟಿ ಬೇಡಿಕೊಂಡರೂ ನಿನ್ನ ಪತಿಯ ವಾಗ್ದಾನವನ್ನು ಕೇಳಿದೆಯಾ? ಕೇಳದ ಭಾನುಮತಿ? ಹೇಳುತ್ತಿರುವೆನು, ನೀನು ಮುಂದೆ ಏನು ಹೇಳುವುದು ಹೇಳು. ಅಪ್ಪ ಸಾರಥಿ, ಮಾತೆ ನೋಡಿದ್ಯಾ ಈ ಗಂಧರ್ವ ಪತಿ? ನೋಡಿದನು ಮಾತೆ. ಏನು ಆಡೋ ಮಾತುಗಳನ್ನ ಭಾನುಮತಿ, ಕೇಳಿದನು ಮಾತೆ. ಚಂಡಿ ಗಂಟು ಕಟ್ಟಿದರೂ ನಿನ್ನ ಗಂಡನ ಸೊಕ್ಕು ಮಾತ್ರ ಮುರಿಯಲಿಲ್ಲ ಭಾನುಮತಿ. ಇನ್ಯಾತಕ್ಕೆ ಈ ದುರ್ಮಾರ್ಗದ ಹಾಗೆ? ಭಾನುಮತಿ, ಇಂಥ ಪಟಿಯನ್ನು ಕಟ್ಟಿಕೊಂಡು ನೀನು ಮಂಗಳವನ್ನಾದರೂ ಸಹಜವರಿಸಿಕೊಳ್ಳುವ ಭಾನುಮತಿ. ಪಿಚಂಡಿ ಗಂಟು ಕಟ್ಟಿದವನಲ್ಲ ಇವನು ಗುರುಪತಿ. ನಿಮಗೆ ಸ್ವಲ್ಪವಾದ ನಾಚಿಕೆ ಇರಬೇಕು ಭಾನುಮತಿ. ಸಾರಥಿ, ಮಾತೆ ಸಮಯವಿಲ್ಲ. ಈ ಗಂಧರ್ವನ ಆಟ ಮುಗಿದೋಯ್ತಮ್ಮ, ಇನ್ನೇನು ಮಾಡಕ್ಕಾಗಲ್ಲ. ಪಾಂಡವರ ಬಳಿಗೆ ಹೋಗೋಣ. ಭಾನುಮತಿ, ತಮ್ಮ ಇಷ್ಟದಂತಾಗಲಿ ಮಾತೆ. ನಾನು ಆಸ್ವಾದ ಐತೆ ಬಾಮ ರಂಗವತಿ. ಬಾಯಿಗಟ್ಟೆ ಮುಂದೆ ಮೇಲೆ ಇರುವ ಮಾರಮ್ಮನ ಸಾಕ್ಷಿಯಾಗಿ ಇವನ ಮಾತ್ರ ಬಿಡುವುದಿಲ್ಲ. ಖಂಡಿಯ ಭಾನುಮತಿ, ಕೆಟ್ಟ ಕುರುಬನ ಕತೆ. ನೀವೇ ಬಿಡಿಸಬೇಕು. ಸ್ಥಿರವಾಗಿ ಬೇಡಿಕೊಳ್ಳಿನ ಭಾವ ದಿವ್ಯ ಪ್ರಭಾವ. ಭಾನುಮತಿ ಹೇಳುವುದನ್ನು ಕೇಳು. ಹೇಳು. ಭಾವ ಧರ್ಮಜ, ಗಂಧರ್ವರು ನಿನ್ನ ಪತಿಯನ್ನು ಸೆರೆಪಿಡಿದೊಯ್ಯುವ ಕಾಲದಲ್ಲಿ ದ್ರೋಣಾಚಾರ್ಯರು, ಜಯದ್ರಥರು, ಶಕುನಿ ಶಲ್ಯ ಮೊದಲಾದ ಮಹಾವೀರರು ತಾವೆಲ್ಲಿಗೆ ಹೋಗಿದ್ದರು? ಅವರು ಮಾಡಿದ ಕಾರ್ಯವಾದರೂ ಏನು? ಅಯ್ಯೋ, ನಮ್ಮಿಂದೇನಾಗುವುದು? ಅರಣ್ಯವನ್ನು ಸಂಚರಿಸಿ ಒತ್ತಿಗೆ ಸರಿಯಾಗಿ ಅನ್ನವನ್ನು ಕಾಣದೆ ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವವರಿಗೆ ಗಂಧರ್ವ ನಾಯಕನೊಡನೆ ಯುದ್ಧವನ್ನು ಮಾಡುವುದು ನಮ್ಮಿಂದಾಗದು. ಭಾನುಮತಿ, ದುರ್ಯೋಧನನ ಸತಿ.
ಜಲಜಟ್ಟಿಯಾದ ಭೀಮಸೇನ, ಈ ನಿನ್ನ ಕೋಪವನ್ನು ಬಿಡು, ಶಾಂತನಾಗು. ಭಾನುಮತಿ ಏನು ಮಾತನಾಡುತ್ತೀರಿ? ಹಿಂದಿನ ವೈರತ್ವವನ್ನು ಮರೆತು ನಾನು ಹೇಳುವುದು ಚಿತ್ತವಿಟ್ಟು ಕೇಳು. ನನಗೆ ಸ್ವಲ್ಪವಾದರೂ ನಾಚಿಕೆಯಿಲ್ಲವೇ? ಗಂಧರ್ವರಾಜನ ಪತಿಯ ಬಂಧನವನ್ನು ಹಿಡಿದುಕೊಂಡು ಇಂದಿನ ಲೋಕಕ್ಕೆ ಕರೆದೊಯ್ಯುತ್ತಿರುವನು. ಪತಿಯ ಸೇರಿಯ ಬಂಧನವನ್ನು ಬಿಡಿಸಿಕೊಂಡಿಯ ಭೀಮಸೇನನೇ, ಈ ಮಾತು ಎಲ್ಲ ಮುಂದೆ ಹೇಳಬಾರದು. ಭೀಮಸೇನ, ಭಾನುಮತಿ ವಾಯುತನಯನೇ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ಎಲ್ಲಾಮನಾಮ. ವಾಯುತನಯನೇ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ಎಲ್ಲಾಮನಾಮ. ಪುಣ್ಯದೂರ ರಣಧೀರ ರಣಮಾಲ ಬಲಭೇರ. ವಾಯುತನಯನೇ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ಎಲ್ಲಾಮನಾಮ. ಭೀಮಸೇನ, ಭಾನುಮತಿ ನಿನ್ನ ಕೋಪವನ್ನು ಬಿಡು, ನಾನು ಹೇಳುವುದನ್ನು ಕೇಳು. ಗಂಧರ್ವರಾಯನ ಪತಿಯ ಬಂಧನವನ್ನು ಬಿಡಿದುಕೊಂಡು ಇಂದ್ರನ ಲೋಕಕ್ಕೆ ಕರೆದೊಯ್ಯುತ್ತಿರುವನು. ಪತಿಯ ಬಂಧನವನ್ನು ಬಿಡಿಸಿ ಎಂದು ಕೇಳಲು ಕಂಡ್ಯ ಭೀಮಸೇನವೇ. ಭಾನುಮತಿ ಭೀಮಸೇನ, ಹೇ ಭಾನುಮತಿ, ನಿಮ್ಮ ನಡತೆ ಅಂತಹದ್ದೆಂದರೆ ಕಷ್ಟ ಬಂದ ಕಾಲದಲ್ಲಿ ಕಂಡವರು ಕಾಲು ಹಿಡಿಯಬಲ್ಲಿರಿ, ಕೈಯಲ್ಲಿ ಸಿಕ್ಕವರನ್ನು ದುಃಖಪಡಿಸಬಲ್ಲರೆ. ಅದೇ ಭಾನುಮತಿ, ಅದು ಹೇಗೆಂದರೆ ಹಿಂದಕ್ಕೆ ಅನುಗಮಿಸ ಕಚ್ಚಾವನ್ನು ತಿನ್ನಿಸಿ ಅಗ್ನಿಯ ಮರ್ಚಿಸಿದರೆ, ತಪ್ಪಿಸಿ ಜೂದನ್ನಾಡಿ ಸಭೆಯಲ್ಲಿ ಸತಿಯರನ್ನು ವ್ಯತ್ಯಪಡಿಸಿದರು, ಅರಣ್ಯಂ ಸೇರಿಸಿದಿರಿ, ಸಿರಿ ಸಿರಿ ಸಾಮ್ರಾಜ್ಯಮದ ಅಪಹರಿಸಿ ಅರಣ್ಯಂ ಸೇರಿಸಿದರು. ಅಹೇ ಭಾನುಮತಿ, ಎಲ್ಲಿದ್ದರೂ ನಿಮ್ಮ ಸೊಲ್ಲು ಹೊಡೆಗಬಲ್ಲದು. ನಿಮ್ಮಂತ ಪಾಪಿಷ್ಟರಿಗೆ ಉಪಕಾರ ಮಾಡಬಾರದು. ಅದು ಹೇಗೆಂದರೆ ಏಕೆ? ಇದಕ್ಕೊಂದು ಶ್ಲೋಕ ಉಂಟು, ಹೇಳುವನು ಕೇಳು. ಅದೇನು? ಉಪಕಾರೋಪಿ ನೀಚಾನಾಂ ಅಪಕಾರೋಪಿ ಜಾಯತೆ, ಪಯಂಪಾದ ಭುಜಂಗಾನಾಂ ಕೇವಲ ವಿಷವರ್ತನಂ. ಅಹೇ ಭಾನುಮತಿ, ಈ ಶ್ಲೋಕದ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು? ಕಾವಿಗೆ ಹಾರೆಳೆದರೆ ವಿಷವು ವೃದ್ಧಿಯಾದಿತೆಂಬ ಗಾದೆಯ ಮಾತಿನಂತೆ ನೀಚರಾದ ನಿಮಗೆ ಉಪಕಾರ ಮಾಡಿದರೆ ಅಪಕಾರ ಮಾಡಿದರು. ಅದೇ ಭಾನುಮತಿ, ನೀವು ಮಾಡಿದ ಕಪಟ ಕೃತ್ಯ ನೆನೆಸಿಕೊಂಡರೆ ಎಲ್ಲ ಹೊಟ್ಟೆಯೋ ಬುಗ್ಗಿಲ್ಲೆಂಬ ಕೋಪವು ಇದು ಎಕ್ಕಳವಾಗಿ ಈ ಭಾಗದಿಂದ ಮಸ್ತಕದವರೆಗೆ ಎತ್ತಿ ಮಾಡಿಸುತ್ತದೆ. ಕಾಲಕ್ಕೆ ಎತ್ತವಿಲ್ಲ, ಅಣ್ಣಯ್ಯನ ಆಜ್ಞೆ ಎಂಬ ಉರಿಗಣ್ಣಿನೋಡಿ ಸಿಲುಕಿ ಸುಮ್ಮನಿರಬೇಕಾಗಿದೆ. ಎಲ್ಲವಾಯಿತೆ ಗುರುಕುಲವೆಂಬ ಸರದಿಯನ್ನು ನನ್ನ ಕರಪಲ್ಲವದ ಉಕ್ಕಿಳಿತಿಯ ಮಾಡಿ ದುಶ್ಯಾಸನನಾದ ವಿಶ್ವಘಾತಕನಂ ಈಗ ಸೀಳಿ ಅದರಂತೆ ಗೌರವನ ಕಂಡಂ ಕಡಿದು ಭೂತಗಳ ತಂಡಕ್ಕೆ ದಂಡಿಯಾಗಿ ತುಂಬಿಕೊಡಿಸುತ್ತಿದ್ದೆ. ಆದರೆ ನೀನು ಬಂದು ನಮ್ಮನ್ನು ಬೇಡಿಕೊಳ್ಳಲಿಕ್ಕೆ ನಿನ್ನ ಧೈರ್ಯ ಎಷ್ಟೆಂದು ಹೇಳಲಿ? ನಾಚಿಕೆಯಲ್ಲವೇ ನೀವು ಆಚೆಗೆದ್ದು ನಡಿಗೆ ಅತಿ ಮೂರ್ಖ. ಪಾರ್ಥ, ಭಾನುಮತಿಯೇ, ಹೇಳುವೆನು ಕೇಳು. ಅಲ್ಲೇ ಚಂದಾಗಿ ಹೇಳು. ಮಾಧವನ ಮೈದೋನ
ಅವರಿರುವರು ಎನ್ನ ಮೇಲೆ ಅಂತಃಕರಣೆಯೋ ತೋರಲಿಲ್ಲ. ಪಾರ್ಥ, ಭಾನುಮತಿ ನೀನಾದ್ರೂ ಎನ್ನ ಮೇಲೆ ಅಂತಃಕರಣೆಯನ್ನು ತೋರು, ಪತಿಯ ಬಂಧನವನ್ನು ಬಿಡಿಸು, ಎನ್ನ ಮಾತನ್ನು ಕೇಳು. ಕಣ್ಣಿಯ ಪಾರ್ಥ, ದುರದೋಳು ನೀನೇ ಅತಿ ಸಮರ್ಥ. ಹೇ ಮಾನನಿ ಮಣಿಯರಾದ ಭಾನುಮತಿ ಮೈದುನ, ನಿನ್ನ ಗಂಡನು ಮಾಡಿದ ದುರ್ವತನ ಕಂಡು ದೈತ್ಯವನದ ಬೀಗ ಮುದ್ರಿಕೆಯ ಮುರಿದು ವನ ಮಧ್ಯದಲ್ಲಿರುವ ಸರೋವರ ಸೋಪಾನಗಳ ಕಿತ್ತು ತರಲತೆಗಳನ್ನು ಮುರಿದು ಪುಷ್ಪಗಳನ್ನು ತೆರೆದು ಹಾಸಿಗೆ ಮಾಡಿ ಮಲಗಿದ್ದಾನಂತೆ. ಹೇ ಭಾನುಮತಿ, ನಿನ್ನ ಗಂಡನ ಧೈರ್ಯ ಎಷ್ಟೊಂದು ಹೇಳಬೇಕು. ವನಚಾರನು ಬಂದು ಕೇಳಿದರೆ ಅವನನ್ನು ಪರಿಪರಿಯಿಂದ ಜರಿದು ಭಂಗಪಡಿಸಿದರು. ಗಂಧರ್ವರು ನಿನ್ನ ಗಂಡನ ಭಯಕ್ಕೆ ಹಂಚಿ ಸುಮ್ಮನಿರುವರೇ ಹೇಗೆ? ಹೇ ಭಾನುಮತಿ, ಮೈದುನ, ಇದು ಎಲ್ಲ ನಮಗೆ ಏತಕ್ಕೆ ಬೇಕು? ಅಣ್ಣನ ಆಜ್ಞೆ ಎಂಬ ಕಣ್ಣಿನಲ್ಲಿ ಸಿಲುಕಿ ಸುಮ್ಮನಿರುವೆವು. ನನ್ನಿಂದಲೇನಾಗುವುದು, ನಾನೇನು ಮಾಡಲೆಂಬ ಮಾನವತಿ ಹಾಗೂ ಭಾನುಮತಿ. ಭಾವನಾದ ಧರಬಂಧನ, ಭಾನುಮತಿ, ಅಯ್ಯೋ ನಿನ್ನೆಲ್ಲ ಇಷ್ಟು ವಿಧವಾಗಿ ಬೇಡಿಕೊಂಡ ಅಂತಃಕರಣೆಯೂ ಹುಟ್ಟಲಿಲ್ಲ. ಎನ್ನ ಕಾಂತನ ಸೆರೆಯನ್ನು ಬಿಡಿಸುತ್ತಿರಂತೆ ಹೇಳುವರವು ನಿಮ್ಮ ಪಾದವನ್ನು ಬಿಡುವುದಿಲ್ಲ, ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವ ಭಾವ. ತರುಣಿ ಮಣಿಯಾದ ಭಾನುಮತಿ, ನಿನ್ನ ಪತಿಯನ್ನು ಗಂಧರ್ವರು ಬಂಧಿಸಿ ಹೋದರೆಂದು ಕಂಡಿಕೊಂಡು ಬರಲುವುದೇತು. ಆಪತ್ಕಾಲ ದಾರಿಗೇನಿಸ್ತಿಲ್ಲ. ನಿನ್ನ ಸಂಕಟ ನೋಡಲಾರೆ. ಪರರ ಆಪತ್ತಿಗೆ ನೆರವಾಗದ ಪಾಪಿಯ ಮುಖವನ್ನು ನೋಡಬಾರದೆಂದು ಸುದ್ದಿ ಉಂಟು. ದಾವಯಾಳಕ್ಕೆ ಏನು ಬರುವುದೋ ಏನು ಇರಲಿ. ಎಷ್ಟೇ ಆಗಲಿ ಗುರುಪತಿಯ ಬಂಧನವನ್ನು ಚಿತ್ರಸೇನನ ಕಡೆಯಿಂದ ಬಿಡಿಸಿ ತಂದು ನಿನ್ನ ಮುಂದೆ ನಿಲ್ಲಿಸಬೇಕು. ಸಂತಾಪವನ್ನು ಬಿಟ್ಟು ಸಂತೋಷದಿಂದ ಇರುವ ಕಂಡಿಯ ಭಾನುಮತಿ. ಊರ್ಜಿತ ಬಲವರ್ಜಿತನಾದ ಅರ್ಜುನ, ಧರ್ಮನಂದನ, ಸಂಗ್ರಾಮ ಜಯಧಾಮನಾದ ಭೀಮಸೇನ, ಅಗ್ರಜ, ಎನ್ನ ನುಡಿಯನ್ನು ಕೇಳಿ ಕೋಪವಂತಾಳಿ. ಕೋಪಗೊಂಡಿರುವ ಭೀಮ, ನಿನಗೆ ಇಷ್ಟು ಕೋಪವಿದ್ದರೆ ಇಗೋ ನಾನು ಸಿದ್ಧನಾಗುತ್ತೇನೆ. ಹಿಂದುಳಿಯದ ಎನ್ನನ್ನು ಕೊಂದು ಸಂತೋಷವಂತಾಳು. ತಮ್ಮ ಅರ್ಜುನ, ಧರ್ಮನಂದನ, ನೀನು ಗುರುಪತಿಯ ಬಂಧನವನ್ನು ಆ ಚಿತ್ರಸೇನನ ಕಡೆಯಿಂದ ಬಿಡಿಸಿ ತಂದು ನನ್ನ ಮುಂದೆ ನಿಲ್ಲಿಸಿ. ಈ ಕಾರ್ಯಕ್ಕೆ ನೆರವಾಗದ ಪಾಪಿಯ ಮುಖವನ್ನು ನೋಡಬಾರದೆಂದು ಶ್ರುತಿ ಉಂಟು. ದಾಳಕ್ಕೆ ಏನು ಬರುವುದೋ ಏನು, ಇದನ್ನು ಕಂಡು ನಾನು ಸಹಿಸಲಾರೆನು. ಅಯ್ಯೋ, ಅವನು ಮಾಡಿದ ಅಪಕೃತ್ಯವನ್ನು ಎಷ್ಟೆಂದು ಹೇಳಲಿ. ಇರಲಿ, ಎಷ್ಟೇ ಆಗಲಿ ಆ ಗುರುಪತಿಯ ಬಂಧನವನ್ನು ಗಂಧರ್ವ ನಾಯಕರಿಂದ ಬಿಡಿಸಿ ತಂದು ನನ್ನ ಮುಂದೆ ನಿಲ್ಲಿಸಿ ಪಾರ್ಥ, ಕದನದೋಡಿ ಅತಿ ಸಮರ್ಥ. ಇಷ್ಟವಂತ